ಮಾಡಿ ಬಂದ್ರಿ ಸರ್, ಏನು ಸಂಕಲ್ಪ ಮಾಡಿದ್ರಿ ಸರ್? ನೋಡಿ, ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿ. ಸೊ ನಾವು ಹೋಗ್ತೀವಿ. ಅದರದ್ದೇನು ಒಂದು ಟೆಂಪಲ್ ಅಂತ ಏನಿದೆ, ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ನೀಚೆ ಬರುವುದಿಲ್ಲ. ನಮ್ಮ ನೀತಿ ಇದೆ, ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡದೆ ಈಚೆ ಬರುವುದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದು ಏನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ದೀವಿ. ಹಳ್ಳಿ ಟೆಂಪಲ್ಲು ಇರಬೇಕು ಅಂತ. ಹಂಗೆ ಯಾರೋ ನನ್ನ ಸ್ನೇಹಿತರು ಒಬ್ಬರು ಹೇಳಿದ್ರು, ನನಗೆ ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಅತಿ ದೊಡ್ಡ ವಿಗ್ರಹ, ಭೂದೇವಿಗೆ ಸಂಬಂಧಪಟ್ಟಂಥದ್ದು. ಪದೇ ಪದೇ ಹೇಳ್ತಾ ಇದ್ರಿ, ಪ್ರಯತ್ನ ವಿಫಲರಾದ್ರೂ ಪ್ರಾರ್ಥನೆ ಫಲ ಕೊಡುತ್ತೇನೆ ಸರ್. ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನ ಸರ್? ಈಗ ಅದಕ್ಕೊಂದು ಟ್ವಿಸ್ಟ್ ಮಾಡಕ್ ಬೇಡ ಸರ್. ಈಗ ಸರ್, ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್, ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನನ್ಬೋದು? ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5-6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನಾನು ಬಂದೆ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ನನಗೇನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡೋದು. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋಣಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಸರ್, ಕೆ.ಸಿ. ವೇಣುಗೋಪಾಲ್ ಕರ್ನಾಟಕದ ಸೂಪರ್ CM ಆಗ್ತಾ ಇದ್ದಾರೆ ಅಂತಂದ್ರೆ ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಅವರೆಲ್ಲ. ಕರ್ನಾಟಕದಲ್ಲಿ ಪಾಪ ಬಿಜೆಪಿಯವ್ರು ಪಾಪ ಅವ್ರಿಗೆ ಏನಾದ್ರು ಬೇಕಲ್ಲ. ಅವರು ಒಂದು ಅಪೋಸಿಷನ್ ಪಾರ್ಟಿ, ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ. ಏನೋ ಅವ್ರು ಮಾಡ್ತಾರೆ. ನಾವು ಬಿಜೆಪಿಯವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗ್ತದ? ಸರ್, ಕೇಂದ್ರಕ್ಕೆ ನಿಯೋಗ ಧ್ವನಿ ಎತ್ತಿದ್ದಕ್ಕೆ ಸ್ವಾಮೀಜಿ ಅವರ ನಡೆ ಬಗ್ಗೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹೌದಾ? ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು, 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿಲ್ಲ ದೇವೇಗೌಡರು. ರಸ್ತೆಗಿಡಿದ್ರು ಸ್ವಾಮೀಜಿ ಅವತ್ತು. ಸದಾನಂದ ಗೌಡ್ರಿಗೆ ಏನಾಯ್ತು, ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ? ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೊಳ್ಬೇಕಿಲ್ಲ. ಈಗ ಸ್ವಾಮೀಜಿಯವ್ರ ಬೆಂಬಲ ಕೇಳಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು. ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು, ಬ್ರಹ್ಮಪುರಿ ಅವರು. ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಯಲ್ಲೇನೆ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋ ಸಂದರ್ಭ ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು. ಸರ್, ಕೇಂದ್ರ ಸಚಿವರನ್ನ ಭೇಟಿ ಆಗಲ್ಲ, ಅದು ಸ್ವಲ್ಪ ಇದು ಮುಗಿಸಿದ್ರೆ ನಾವು ಬಹಳ ದೊಡ್ಡವರು. ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲಿಗರ ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ ಉಪಯೋಗಿಸ್ಕೊಳ್ಳಿ. ಅವರೆಲ್ಲ ಬಹಳ ದೊಡ್ಡವರು.
ಸರ್, ಕೇಂದ್ರ ಸಚಿವರ ಭೇಟಿಯನ್ನು ಹೊರತುಪಡಿಸಿ ಪಕ್ಷದ ಕಾರಣ ಅಥವಾ ರಾಜಕೀಯ ಕಾರಣಕ್ಕಾಗಿ ದೆಹಲಿ ಹೋಗುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆಯಾ ಸರ್? ನನಗೆ ನೋಡಬೇಕು. ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ, ಈಗೂ ಮಾತಾಡಿದ್ದೀವಿ, ಮುಂದಕ್ಕೂ ಮಾತಾಡ್ತೀವಿ. ಯಾಕೆಂದ್ರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಗ್ತದೆ. ಇಟ್ ಇಸ್ ಎ ಮಸ್ಟ್. ಅದಕ್ಕೆ ನಾನು ದೆಹಲಿಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯಾಕೆಂದರೆ MPs ಎಲ್ಲ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, ಆಲ್ ಪಾರ್ಟಿಯವ್ರು ಬರಬೇಕು. ಯಾಕೆಂದ್ರೆ ಕೆಲವು ಇಶ್ಯೂಸ್ ಇದೆ. ಈಗ ಅಸೆಂಬ್ಲಿ ಬೇರೆ ಕರೆದಿದ್ದೀವಿ. ಸೊ ಚೀಫ್ ಮಿನಿಸ್ಟ್ರು ಏನು ಹೇಳ್ತಾರೆ ನಾನು ಕೇಳ್ತೀನಿ. ಯಾಕೆಂದರೆ ಚೀಫ್ ಮಿನಿಸ್ಟ್ರು ನಾನೋಗಿ ಮೀಟಿಂಗ್ ಮಾಡೋದು ಸರಿ ಇಲ್ಲ. ಅದು CM ಬಂದು ಬರಬೇಕು, ಅಗ್ರಿಕಲ್ಚರ್ ಮಿನಿಸ್ಟರ್ ಬರಬೇಕು, ಬೇರೆ ಬೇರೆ ಮಿನಿಸ್ಟರ್ಸು, ಕೃಷ್ಣ ಬೈರೇಗೌಡ ಅವರೆಲ್ಲ ಬೇಕಾಗ್ತದೆ ಇದಕ್ಕೆ. ಸೊ ಕೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು. ಅಪ್ಪ ಮಕ್ಕಳು ಭೇಟಿ ಮಾಡೋಕ್ಕೆ ನೀನು ಒಳ್ಳೆ ಕಡೆ ಅದು ದೆಹಲಿ ಎಲ್ಲಿ ಇರ್ಬೋದು, ಎನರ್ಜಿ ಹಾಕೋಬೇಕಾದ್ರೆ ಅಪ್ಪ ಮಕ್ಕಳು ದಿನ ಭೇಟಿ ಮಾಡೋಕ್ಕೆ. ಅವರು ಈಸ್ ಎ ಪಾರ್ಟಿ ಇಂಪಾರ್ಟೆಂಟ್ ಲೀಡರ್. ಅವರು ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ, ಯಾವುದು ನಮ್ಮ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು. ಬೇಕಾದಷ್ಟು ಅವ್ರದ್ದೇ ಆದಂಥ ಶೆಡ್ಯೂಲ್ ಇಂದ ಬರಲಿಲ್ಲ. ಈ ಹ್ಯಾಸ್ ಕಮ್ ಔಟ್ ವಿತ್ ಎ ಬ್ಯೂಟಿಫುಲ್ ಇನ್ಸ್ಟ್ರೂಮೆಂಟ್. ರಾಹುಲ್ ಗಾಂಧಿ ಅವರು ಕೂಡ ಸ್ವಲ್ಪ ಹೇಳ್ತೀನಿ ಕೇಳ ಇದ್ದೀವಿ. ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ನ ಅವ್ರು ತಯಾರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟ್ರೂವ್ ಮಾಡಿದ್ದಾರೆ. ನೀನು ಬೇಕಾದ್ರೆ ಉಪಯೋಗಿಸೋದಿಲ್ಲ, ಗೊತ್ತಾಗ್ತದೆ. ಬಹಳ ಕಡಿಮೆ ದರದಲ್ಲಿ ನಮ್ಮ ಬೆಂಗಳೂರಲ್ಲೇ ತಯಾರು ಮಾಡೋದನ್ನ ಗ್ಲೋಬಲ್ ಲೆವೆಲಲ್ಲಿ ಅನುಕೂಲ ಆಗುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಬಹಳ ಕಡಿಮೆ ದರದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಮಾಹಿತಿ ತಿಳ್ಕೊಂಡು ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಶರತ್ ಬಚ್ಚೇಗೌಡರನ್ನ ಕರೆಸ್ಕೊಂಡು ಒಂದು ಅರ್ಧ ಗಂಟೆ ನೋಡಿ ಚರ್ಚೆ ಮಾಡಿದ್ದಾರೆ, ಪ್ರಶಂಸೆ ಪಟ್ಟಿದ್ದಾರೆ. ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, IT ಪೀಪಲ್ ಎಲ್ಲ ನಿಮ್ಮ ಕರ್ನಾಟಕದಿಂದ ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಕರೆದು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಹೋದ ತಕ್ಷಣ ಎಲ್ಲ ರಾಜಕೀಯ ಮಾತಾಡೋದು ಅಂತ ಲೆಕ್ಕನ. ಅಪ್ಪ ಮಕ್ಕಳು ಸೇರಿದಾಗೆಲ್ಲ ಮಾತಾಡೋ ರಾಜಕೀಯ ಅಂತ ಮಾಡಿದ್ರೆ, ಅಣ್ಣ ತಮ್ಮದಿರು ಸೇರಿದಾಗೆಲ್ಲ ಮಾತಾಡ, ಬೇರೆಯವ್ರದೆಲ್ಲ ನಿಮ್ ಲೆಕ್ಕ ಇಲ್ಲ, ನಮ್ಮದು ಮಾತ್ರ ಲೆಕ್ಕ. ಸರ್, ಕಾಂಗ್ರೆಸ್ ಭವನವನ್ನ ಕಟ್ಟೋದಿಕ್ಕೆ, ಅದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳಿ ನೀವು ಆಸೆ ಪಡ್ತಾ ಇದ್ರಿ. ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಯಾವಾಗ ಟೈಮ್ ಕೇಳಿದೀನಿ. ಬಿಹಾರ್ ಎಲೆಕ್ಷನ್ ಇತ್ತು, ಆಗ್ಲಿಲ್ಲ. ತಿರ್ಗಾ ಕೇಳ್ತೀನಿ ಯಾವತ್ತಾರು ಶನಿವಾರ ಭಾನುವಾರ ಬಂದ್ ಮಾಡಿ ಅಂತ. ನಾನು ದುಡ್ಡು ಕಟ್ಟಬೇಕಾಯ್ತು, ಕಟ್ಬಿಡ್ತಾ ಇದ್ದೀನಿ. 2 ಕೋಟಿ ಚಿಲ್ಲರೆ, ಅದಕ್ಕೆ ಫೀಸ್ ಕಟ್ಟಬೇಕಾಯ್ತು. ಅದು ಕಟ್ತಾ ಇದ್ದೀನಿ. ಎಲ್ಲರಿಗೂ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನನ್ನ ನಂಬರು 100 ಮುಟ್ಟಿದೆ. ಐ ಆಮ್ ಸೋ ಹ್ಯಾಪಿ. ಸೊ ಆ ಕೆಲಸ ನಾನು ಮಾಡ್ತೀನಿ. ಸರ್, ಹಿರಿಯ ಚಿತ್ರನಟ ಉಮೇಶ್ ಅವರು ತೀರ್ಕೊಂಡಿದ್ದಾರೆ ಸರ್. ಹಿರಿಯ ಚಿತ್ರನಟ ಉಮೇಶ್ ಬೆಳಿಗ್ಗೆ ಇಡೀ ಚಿತ್ರರಂಗ ಕೂಡ ಅಲ್ಲಿ ಹೋಗಿ. ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಪರಿಚಯ ಇಲ್ಲ. ಭಗವಂತ ಒಳ್ಳೇದು ಮಾಡಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವೆಲ್ಲ ಆ ಲೋಕದಲ್ಲಿ ಸಹಾಯ ಮಾಡ್ತೀವಿ. ಲೋಕೇಶ್ ಅಂದ್ರೆ ಇವರು ಉಮೇಶ್ ಹಾಸ್ಯ ನಟ. ಮಾಹಿತಿ ಇಲ್ಲ ನನಗೆ. ಥ್ಯಾಂಕ್ ಯು. CM ಯಾವಾಗ ಸರ್? ಎಲ್ಲ ಗೊಂದಲದ ಸರ್, ಮಂಗಳವಾರ ಏನೋ ಕರೆದಿದ್ದೀರಾ ಅಂತ ಸರ್? ಕರೆದಿದ್ದೀರಿ ನಿಮ್ಗೆ ಹೇಳ್ಬಿಟ್ರೆ ನಾಳೆ ನ್ಯೂಸ್ ಫೇಡ್ ಆಗ್ಬಿಡ್ತದೆ. ಆಗೋಗಿದೆ ಸರ್.